ಈ ಬಾರಿ ಮೈಸೂರು ದಸರಾದ ವೇಳೆ ಮೈಸೂರಲ್ಲಿ ಕಂಬಳ ಆಯೋಜನೆಗೆ ಸರ್ಕಾರ ಯೋಚನೆಯನ್ನು ಮಾಡ್ತಾ ಇದೆ. ಇದಕ್ಕೆ ಆರಂಭದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಸ್ವತಃ ಮೈಸೂರಿನ ಸಂಸದರು ಮತ್ತು ರಾಜವಂಶಸ್ಥರು ಯದುವೀರ್ ಒಡೆಯರ್ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಈಗ ಅಲ್ಲಿನ ಬೇರೆ ಬೇರೆ ಶಾಸಕರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರಿನ ದಸರಾಗೂ ಕಂಬಳಾಗೂ ಯಾವುದೇ ಸಂಬಂಧ ಇಲ್ಲ, ಅದನ್ನ ಇಲ್ಲಿ ಆಯೋಜನೆ ಮಾಡಬೇಕಾದಂತ ಅಗತ್ಯ ಇಲ್ಲ. ಯದುವೀರ್ ಒಡೆಯರ್ ಮೊನ್ನೆ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ರು. ಈಗ ಮತ್ತೆ ಅದನ್ನೇ ಹೇಳ್ತಿದ್ದಾರೆ ಅವರು. ನಾನು ಕಂಬಳದ ವಿರೋಧಿ ಅಲ್ಲ, ಆದರೆ ಕಂಬಳವನ್ನ ದಸರಾದಲ್ಲಿ ಆಯೋಜನೆ ಮಾಡೋದಕ್ಕೆ ನನ್ನ ವಿರೋಧ ಇದೆ. ಶಾಸಕ ಶ್ರೀವತ್ಸ ಕೂಡ ಅದನ್ನೇ ಮಾತನಾಡಿದ್ದಾರೆ. ಕಮರ್ಷಿಯಲ್ ದಸರಾ ಬೇಡ, ಬದಲಾಗಿ ದಸರಾದ ವಿಧಿವಿಧಾನಗಳು ಆಚರಣೆಗಳು ಏನಿದಾವೆ, ತಲಾಂತರಗಳಿಂದ ನಡೆಸ್ಕೊಂಡು ಬಂದಿರುವಂತಹ ಆಚರಣೆಗಳು ಅದಕ್ಕಷ್ಟೇ ಸೀಮಿತವಾಗಿರಲಿ, ಹೊಸದನ್ನ ಸೇರ್ಪಡೆಗೊಳಿಸೋದು ಬೇಡ ದಸರಾದ ಜೊತೆಗೆ ಅನ್ನೋ ಅಭಿಪ್ರಾಯ. ಮಾಡೋ ಅವಶ್ಯಕತೆ ಇಲ್ಲ. ನಾವೇ ಕಂಬಳ ಕಾರ್ಯಕ್ರಮಕ್ಕೆ ಎಷ್ಟೋ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ. ನಮಗೆ ಅದ್ರ ಬಗ್ಗೆ ಒಂದು ಭಾಳ ದೊಡ್ಡ ಗೌರವ ಇದೆ. ಎಷ್ಟೋ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡುವಂಥದ್ದು, ಅಧ್ಯಕ್ಷತೆ ವಹಿಸುವಂಥದ್ದು ಕೆಲಸ, ಇದು ನಮಗೆ ಭಾಳ ದೊಡ್ಡ ಒಂದು ಗೌರವವನ್ನು ಸಿಕ್ಕಿದೆ. ಅದು ನನಗೆ ಒಂದು ದೊಡ್ಡ ಗೌರವ. ಸೊ ಅದಕ್ಕಾಗಿ ನಾನು ಭಾಳ ನಮಗೆ ಈ ಒಂದು ಸಾಂಸ್ಕೃತಿಕ ಕ್ರೀಡೆಗೆ ನಮಗೆ ಭಾಳ ದೊಡ್ಡ ಬೆಂಬಲ ಇದೆ. ಯಾವತ್ತೂ ಸಹ ಪ್ರೋತ್ಸಾಹವನ್ನು ಕೊಡ್ತೀವಿ. ಮತ್ತು ಅದರದ್ದೇ ಆದಂಥ ಒಂದು ಸರಿಯಾದ ಸಮಯದಲ್ಲಿ ಎಲ್ಲ ಧಾರ್ಮಿಕ ಒಂದು ವಿಧಿವಿಧಾನಗಳನ್ನು ಅನುಸರಿಸೋ ಮೂಲಕ ಭಾಗಿಯಾಗುವಂಥದ್ದು ನಾವೆಲ್ಲರೂ ಕೂಡ ಜೊತೆಗಿದ್ದೀವಿ. ದಸರಾ ಸಮಯದಲ್ಲಿ ದಸರಾಗೆ ಪ್ರಾಮುಖ್ಯತೆ ಕೊಡಬೇಕಾಗಿದೆ. ದಸರಾ ಪಾರದರ್ಶಕವಾಗಿ ಏನು ನಡಿಬೇಕಾಗಿದೆ ಅದು ನಡೀಲಿ. ಎಲ್ಲ ಈ ಟಿಕೆಟ್ ಹಂಚಿಕೆ ಇತ್ಯಾದಿ ಎಲ್ಲನೂ ಕೂಡ ಇವತ್ತು ಈ ಯುವ ದಸರಾಗೋಸ್ಕರ ಏನೇನೋ ಆಹಾರ ಮೇಳ ಇರ್ಬೋದು, ಅನೇಕ ಚಟುವಟಿಕೆಗಳು ಸಂಘಟಿಸ್ತಾ ಇದ್ದಾರೆ. ಎಲ್ಲನೂ ಕೂಡ ಒಂದು ರೀತಿ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡಲಿ. ಇನ್ನೊಂದು ಬೇರೆ ಬೇರೆ ಕಾರ್ಯಕ್ರಮ ಸೇರಿಸೋ ಮೂಲಕ ನಿಮ್ಗೆ ಆಗಲೇ ಇಷ್ಟೊಂದು ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಸಮರ್ಥ ರೀತಿಯಲ್ಲಿ ಮಾಡೋದಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಇದನ್ನು ಸೇರಿಸಿ ನಿಮ್ಗೆ ಇನ್ನೊಂದು ಒಂದು ದೊಡ್ಡ ವೈಫಲ್ಯವನ್ನು ತೋರ್ಸಕ್ಕೆ ಏನಕ್ಕೆ. ಜೊತೆಗೆ ಕಂಬಳದ ವಿಚಾರದಲ್ಲೂ ಮೈಸೂರಿನ ನಮ್ಮ ಮಹಾರಾಜರು ಹೇಳಿದ್ರು, ಈಗಾಗಲೇ ಕಂಬಳದ ನಾನು ಮೀಡಿಯಾದಲ್ಲಿ ರಿಯಾಕ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ಒಂದು ಸೂಕ್ತವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳಿ ಬೇಡ ಅನ್ನೋದ್ರ ಬಗ್ಗೆ ಅನ್ನುವಂಥದ್ದು 3 ಅಂಶನೂ ನಿನ್ನೆ ಹೈಪವರ್ ಕಮಿಟಿಲಿ ನಮ್ಮ ಕಡೆಯಿಂದ ಬಂದಂಥ ವಿಷಯ. ಅಲ್ಲ, ಈಗ ಒಟ್ಟು ಅದು ವ್ಯಾವಹಾರಿಕವಾಗಿ ಮಾಡೋದು ಬೇಡ, ಅಲ್ಲಲ್ಲಿ ಅದರ ಶೈಲಿ ಇದೆ. ದಸರಾ ಸಾಂಪ್ರದಾಯಿಕವಾಗಿ ಏನು ನಡೀತಾ ಇದೆ ಅದನ್ನು ಮಾತ್ರ ಮಾಡಲಿ. ಇದು ಕಮರ್ಷಿಯಲ್ ಅಂತ ಆಗುತ್ತೆ ಅಂದರೆ, ಈಗ ಕಮರ್ಷಿಯಲ್ಗಿಂತ ಇದು ಯಾವಾಗಲೂ ದಸರಾ ಸಾಂಪ್ರದಾಯಿಕವಾಗಿ ಮಾಡಬೇಕು ಅಂತ ಆಗಿರೋದ್ರಿಂದ ಅದನ್ನು ಉಳಿಸ್ಕೊಂಡು ಹೋಗೋಣ ಬೇಡ ಅನ್ನುವಂಥ ಅಭಿಪ್ರಾಯ ಇದೆ. ಸನ್ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು ಅವ್ರು ಮಾತಾಡ್ಬೇಕಾದ್ರೆ ಅದನ್ನೇ ಹೇಳೋದು, ಕಂಬಳದ ವಿರೋಧವಾಗಿ ತುಂಬ ಜನ ಪ್ರತಿಭಟನೆ ಮಾಡಬೇಕು ಅಂತಲೂ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಕಂಬಳವನ್ನು ಕೈ ಬಿಡೋದು ಒಳ್ಳೆಯದು ಅನ್ನುವಂಥ ಅಭಿಪ್ರಾಯವನ್ನು ಸನ್ಮಾನ್ಯ ಸಚಿವರು ಕೊಟ್ಟಿದ್ದಾರೆ. ನೋಡೋಣ ಮುಖ್ಯಮಂತ್ರಿಗಳಿಗೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ಮೈಸೂರಲ್ಲಿ ದಸರಾ ಸಂದರ್ಭದಲ್ಲಿ ಕಂಬಳ ನಡೆಸೋದು ಬೇಡ ಅಂದಿದ್ದಾರೆ. ಸರ್ಕಾರ ಮೈಸೂರಿನ ಜನರ ಭಾವನೆಗೆ ಬೆಲೆ ಕೊಡಬೇಕು. ಕಂಬಳ ಆಚರಣೆ ಸರ್ಕಾರ ಮಾಡುತ್ತೆ ಅಂತಾದ್ರೆ ಕರಾವಳಿಯಲ್ಲೇ ಮಾಡಲಿ, ಮೈಸೂರಲ್ಲಿ ಬೇಡ. ಸಿಎಂ ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳಬಾರದು. ಮೈಸೂರಿನ ಪರಂಪರೆ ಬೇರೆ, ದಕ್ಷಿಣ ಕನ್ನಡದ ಪರಂಪರೆ ಬೇರೆ, ಅದು ಎರಡನ್ನ ಮಿಕ್ಸ್ ಮಾಡಬೇಡಿ, ಅಥವಾ ಆ ಸಂಸ್ಕೃತಿಗೆ ಈ ಸಂಸ್ಕೃತಿಯನ್ನ ತುರುಕೋ ಕೆಲಸ ಮಾಡಬೇಡಿ. ಇದು ವಿಜಯೇಂದ್ರ ಅವರ ಪ್ರತಿಕ್ರಿಯೆ. ಮೈಸೂರಿನ ದಸರಾ ಅದರದೇ ಆದಂಥ ಒಂದು ವೈಶಿಷ್ಟ್ಯತೆ ಇದೆ, ಒಂದು ಪರಂಪರೆ ಇದೆ. ಯಾವುದೇ ಸರ್ಕಾರಗಳು ಬಂದರೂ ಸಹ ಪರಂಪರೆಯನ್ನ, ವೈಶಿಷ್ಟ್ಯತೆಯನ್ನು ಉಳಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗಬೇಕಾಗ್ತದೆ. ಈಗಾಗಲೇ ಸಂಸದರು ಆಗಿರುವಂತಹ ಯದುವೀರ್ ಒಡೆಯರ್ ಅವರು ಕೂಡ ಇದ್ರ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡುವಂಥದ್ದು, ನೋಡಿ, ಕಂಬಳ ಅದರದ್ದೇ ಆದಂಥ ವೈಶಿಷ್ಟ್ಯತೆ ಇದೆ. ನೀವು ಮೈಸೂರು ದಸರಾ ಅಂತ ತೆಗೆದುಕೊಂಡೋಗಿ ಗುಲ್ಬರ್ಗದಲ್ಲಿ ಮಾಡ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಕಂಬಳಕ್ಕೂ ಕೂಡ ಅನುದಾನವನ್ನು ಕೊಟ್ಟಿದ್ದರು. ನಾನು ಇಷ್ಟೇ ಹೇಳುವಂಥದ್ದು, ಮೈಸೂರು ದಸರಾ ಅದರ ಏನು ವೈಶಿಷ್ಟ್ಯತೆ ಇದೆ, ಪಾವಿತ್ರ್ಯತೆ ಇದೆ, ಅದನ್ನು ಉಳಿಸ್ಕೊಂಡು ಹೋಗಬೇಕಾಗ್ತದೆ. ಈ ರೀತಿ ಚರ್ಚೆ ಮಾಡಿದ ಈ ರೀತಿ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಖಂಡಿತ ಸರಿಯಲ್ಲ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.